ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ಧಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ಭಾನುವಾರ 20 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 6ನೇ ವಚನ. ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸಿದನು. ಮರಣದಿಂದ ಎದ್ದು ಬಂದಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವಾಗ್ದಾನಗಳ ನೆರವೇರಿದವು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತಾನು ಲೋಕದಲ್ಲಿ ದೇವರ ರಾಜ್ಯವನ್ನು ಕಟ್ಟುತ್ತಿರುವಂಥ ಸಂದರ್ಭದಲ್ಲಿ 3 ಸಾರಿ ತನ್ನ ಶ್ರಮೆ, ಮರಣ ಮತ್ತು ಪುನರುತ್ಥಾನದ ವಿಚಾರವಾಗಿ ಶಿಷ್ಯರಿಗೆ ತಿಳಿಸಿದ್ದನು. ಮತ್ತು ತಾನು ಈ ದೇವಾಲಯವನ್ನು ಕೆಡವಿ ಹಾಕಿರಿ, 3 ದಿವಸಗಳಲ್ಲಿ ಕಟ್ಟುತ್ತೇನೆಂಬುದಾಗಿ ಹೇಳಿದ್ದನು. ಅಷ್ಟು ಮಾತ್ರವಲ್ಲದೆ ಫರಿಸಾಯರು ಪರಲೋಕದಿಂದ ನಮಗೊಂದು ಸೂಚಕ ಕಾರ್ಯವನ್ನು ತೋರಿಸು ಎಂಬುದಾಗಿ ಹೇಳಿದಾಗ ಈ ಜನಾಂಗಕ್ಕೆ ಅದು ಖಂಡಿತವಾಗಿ ಸಿಗುವುದಿಲ್ಲ. ನಿಮಗೆ ಸಿಗುವಂಥದ್ದು ಯೋನನ ಕಾರ್ಯವು ನೀವು ನೋಡುವಿರಿ. ಅಂದರೆ 3 ದಿವಸದಲ್ಲಿ ಮೀನಿನ ಹೊಟ್ಟೆಯಲ್ಲಿದ್ದು ಹೊರಗೆ ಬಂದಂಥ ಯೋನನ ಕುರಿತಾಗಿ ಹೇಳಿ 3ನೇ ದಿವಸದಲ್ಲಿ ಎದ್ದು ಬರುತ್ತೇನೆಂಬುದಾಗಿ ಪದೇ ಪದೇ ವಿವಿಧ ರೀತಿಯಲ್ಲಿ ತಿಳಿಸಿದ್ದನು, ವಾಗ್ದಾನ ಮಾಡಿದ್ದನು. ಅದೇ ರೀತಿಯಲ್ಲಿ ತಾನು ಪುನರುತ್ಥಾನವಾಗಿ ಎದ್ದಾಗ ದೇವದೂತನು ಹೇಳುವಂಥದ್ದೇನೆಂದರೆ, ಆತನು ಹೇಳಿದಂತೆಯೇ ಎದ್ದಿದ್ದಾನೆ. ಯೇಸು ಸ್ವಾಮಿ ಮಾಡಿದಂಥ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸುವಂಥ ನಂಬಿಗಸ್ತನಾದ ದೇವರಾಗಿದ್ದಾನೆ. ತಾನು ತನ್ನ ಶಿಷ್ಯರನ್ನು ರಾಜ್ಯ ಕಟ್ಟುವುದಕ್ಕೋಸ್ಕರವಾಗಿ ಸಿದ್ಧಪಡಿಸಿ ಅವರನ್ನು ಅನಾಥರಾಗಿ ಬಿಡಲಿಲ್ಲ. ಆತನ ಕಾರ್ಯವು ಮರಣದಲ್ಲಿ ಮಾತ್ರವಲ್ಲ, ಪುನರುತ್ಥಾನದಲ್ಲಿ ಪೂರ್ತಿಗೊಳ್ಳುವುದೆಂಬುದಾಗಿ ತೋರಿಸಿ ಅವರನ್ನು ಬಲಪಡಿಸಿ ಆತ್ಮನನ್ನು ಅವರಿಗೆ ಕೊಟ್ಟನು. ಅಂದರೆ ಯೇಸು ಸ್ವಾಮಿ ತಾನು ಪರಿಪೂರ್ಣವಾದಂಥ ಕಾರ್ಯ ಪುನರುತ್ಥಾನದಲ್ಲಿ ಮುಗಿಸಿದನು. ಅಂದರೆ ತಾನು ಎದ್ದು ಬಂದು ಹೇಳಿದಂತೆಯೇ ಎದ್ದು ಬಂದು ಲೋಕಕ್ಕೆ ನಿರೀಕ್ಷೆ ಕೊಟ್ಟಿದ್ದಾನೆ. ಈ ನಿರೀಕ್ಷೆಗಾಗಿ ಸ್ತೋತ್ರ ಹೇಳೋಣ. ಈ ನಿರೀಕ್ಷೆಯನ್ನು ಆಚರಿಸೋಣ. ಹೊಸ ಜೀವವನ್ನು ಆಚರಿಸೋಣ. ಮರಣ ಗೆದ್ದದ್ದನ್ನು ಆಚರಿಸೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಪುನರುತ್ಥಾನದ ಈ ದಿವಸ ನೀವೆಲ್ಲರೂ ನಿರೀಕ್ಷೆಯನ್ನು ಸಾರಿರಿ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಪುನರುತ್ಥಾನವನ್ನು ಆಚರಿಸುತ್ತಾ ಮುಂದೆ ಸಾಗುತ್ತೇವೆ. ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.